ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಕಿರಣ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಿರ್ಬೋದು ಏನು ಇವತ್ತು ದಿವ್ಯಾ ಅವರು ಯಾವುದೋ ನಂದೂಸ್ ಅವ್ರದ್ದು ತಂದೂರಿ ಚಿಕನ್ ಪಾಕೆಟ್ ಇಟ್ಕೊಂಡಿದ್ದಾರೆ ಅಂತ. ನಾನು ಯಾವತ್ತೂ ಈ ಥರ ರೆಡಿಮೇಡ್ ಮೀಟನ್ನ ಯೂಸ್ ಮಾಡಿಲ್ಲ. ನಮ್ಮ ನೇಬರ್ ಒಬ್ಬರು ಕೊಟ್ಟಿದ್ದಾರೆ, ಇದನ್ನು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ ಅಂತ ಹೇಳಿಬಿಟ್ಟು, ಅದಕ್ಕೆ ಅವ್ರು ಕೊಟ್ಟಿರೋದಕ್ಕೋಸ್ಕರ ಟ್ರೈ ಮಾಡ್ತಿದ್ದೀನಿ. ಬನ್ನಿ, ಇದರಲ್ಲಿ ಮೊದಲಿಗೆ ಏನೇನಿದೆ ಇಂಗ್ರೀಡಿಯೆಂಟ್ಸು ಅಂತ ತಿಳ್ಕೊಳ್ಳೋಣ. ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಚಿಕನ್ 76%, ಸೀಸನಿಂಗ್ ಅಂದರೆ ಸ್ಪೈಸಸ್ಸು, ವೆಜಿಟೇಬಲ್ಸ್ ಲೈಕ್ ಗಾರ್ಲಿಕ್, ಆನಿಯನ್, ಮತ್ತು ಮಸ್ಟರ್ಡ್ ಆಯಿಲ್, ಗಾರ್ಲಿಕ್, ಜಿಂಜರ್, ರಿಫೈನ್ಡ್ ಎಡಿಬಲ್ ಆಯಿಲ್, ಚಿಲ್ಲಿ ಪೌಡರ್, ಅಯೋಡೈಸ್ಡ್ ಸಾಲ್ಟ್, ಬೇಸನ್ ಫ್ಲೋರ್, ಲೆಮನ್ ಜ್ಯೂಸ್, ಡ್ರೈ ಹರ್ಬ್ಸ್, ಪೆಪ್ರಿಕಾ ಎಕ್ಸ್ಟ್ರಾಕ್ಟ್. ಹಾಗೆ ಇಲ್ಲಿ ಕುಕ್ಕಿಂಗ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ 2 ಟೈಪ್ಸ್ ಕುಕ್ಕಿಂಗ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಒಂದು ಬಂದು ಪ್ಯಾನ್ ಫ್ರೈ, ಇನ್ನೊಂದು ಏರ್ ಫ್ರೈ. ನನ್ನ ಹತ್ರ ಏರ್ ಫ್ರೈಯರ್ ಇಲ್ಲದೆ ಇರೋದ್ರಿಂದ ನಾನು ಪ್ಯಾನ್ ಫ್ರೈ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬನ್ನಿ, ಪ್ಯಾನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇದು ಬಂದುಬಿಟ್ಟು ನಂದೂಸ್ ಅವ್ರದ್ದು ಫ್ರೆಶ್ಲಿ ಮ್ಯಾರಿನೇಟೆಡ್ ತಂದೂರಿ ಚಿಕನ್. ಇದು ಬಂದುಬಿಟ್ಟು 6 to 8 ಪೀಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇದ್ರ ವೆಯ್ಟ್ ಬಂದುಬಿಟ್ಟು 250 ಗ್ರಾಮ್ಸು, ಮತ್ತು ಇದ್ರ ಪ್ರೈಸ್ ಬಂದುಬಿಟ್ಟು 125 ರುಪೀಸು. ಬನ್ನಿ, ಈಗ ಇದನ್ನು ಹೇಗೆ ಕುಕ್ ಮಾಡೋದು ಅಂತ ನೋಡೋಣ. ಒಂದು ಸಲ ಇದ್ರ ಮೇಲಿರೋ ಕುಕ್ಕಿಂಗ್ ಇನ್ಸ್ಟ್ರಕ್ಷನ್ನ ಓದ್ಕೊಳ್ಳೋಣ ಬನ್ನಿ. ಸ್ಟೆಪ್ 1, ಹೀಟ್ ಅ ನಾನ್ ಸ್ಟಿಕ್ ಪ್ಯಾನ್ ಓವರ್ ಮೀಡಿಯಮ್ ಹೀಟ್. ಸೆಕೆಂಡ್ ಪಾಯಿಂಟ್, ಆ್ಯಡ್ 10 ml ಆಯಿಲ್ ಆರ್ 2 to 3 tablespoons ಆಫ್ ಆಯಿಲ್. ಥರ್ಡ್ ಸ್ಟೆಪ್, place product in pan. Third step, cook for 7 minutes, flipping occasionally until the chicken is golden brown. ಬನ್ನಿ, ಈಗ ನಂದೂಸ್ ಅವರ ತಂದೂರಿ ಚಿಕನ್ ಮಾಡೋಣ. ಅವರೇ ಹೇಳಿರೋ ಥರ ನಾನು ನಾನ್ ಸ್ಟಿಕ್ ಒಂದು ಕಡಾಯಿ ತಗೊಂಡಿದ್ದೀನಿ. ಇದಕ್ಕೆ 2 to 3 tablespoons ಆಫ್ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆಗೋದಕ್ಕೆ ಅಂತ ಬಿಡೋಣ. ಈಗ ಚಿಕನ್ನ ಪಾಕೆಟಿಂದ ತೆಗೆದುಕೊಳ್ಳೋಣ ಬನ್ನಿ. ನೋಡಿ, ಪಾಕೆಟಿಂದ ಓಪನ್ ಮಾಡಿದ್ದಾದಮೇಲೆ ಚಿಕನ್ ಇಷ್ಟು ಬಂದಿದೆ. ಚಿಕನ್ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ, ಬಟ್ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಬೇಕು. ನಾನಂತೂ ಯಾವತ್ತೂ ಈ ಥರ ಇನ್ಸ್ಟಂಟ್ ಚಿಕನ್ನ ಯೂಸ್ ಮಾಡಿಲ್ಲ, ಸೊ ಸ್ವಲ್ಪ ಯಾವ ಥರ ಇರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದೆ. ಹಾಗೆ ಅವ್ರು ಇಲ್ಲಿ ಹಾಕಿರೋ ಥರ 6 to 8 ಪೀಸಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಇದು ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ಇದೆ. ಒಂದು 10 ಪೀಸಸ್ ಅಷ್ಟಿದೆ, ಆದರೆ ಚಿಕ್ಕ ಚಿಕ್ಕ ಪೀಸ್ ಇದೆ. ಈಗ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಚಿಕನ್ನ ಸೇರಿಸ್ಕೊಳ್ಳೋಣ ಬನ್ನಿ. ಚಿಕನ್ ಸೇರಿಸ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 7 ಮಿನಿಟ್ಸ್ ಬೇಯೋಕ್ಕೆ ಇಡೋಣ. ನನಗೆ 7 ಮಿನಿಟ್ಸ್ಗೆ ಚಿಕನ್ ಬೆಂದೋಗುತ್ತಾ ಅನ್ನೋದೇ ಡೌಟ್ ಆಗಿದೆ. ಆದರೆ ನೋಡಿ, ಈಗ 7 ಮಿನಿಟ್ಸ್ ಆಗಿದೆ. ಓಪನ್ ಮಾಡಿ ನೋಡಿದ್ರೆ ಈ ಥರ ರೆಡಿ ಆಗಿದೆ ತಂದೂರಿ ಚಿಕನ್ನು. ಬಟ್ ಇದು ನೋಡ್ತಾ ಇದ್ದರೆ ಬೆಂದಿರೋ ಥರನೇ ಇದೆ, ಬಟ್ ಹೇಗೆ ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ, ಇಷ್ಟು ಬೇಗ ಬೆಂದೋಗಿರೋದು. ನೋಡ್ತಿರ್ಬೋದು, ಈವನ್ ಮುಟ್ಟಿ ನೋಡಿದ್ರೆ ಸಾಫ್ಟಾಗಿ ಬೆಂದೋಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಕೆ ಮುಂಚೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಇದನ್ನು. ಹಾಗೆ ಟೇಸ್ಟ್ ಹೇಗೆ ಬಂದಿದೆ ಅಂತ ಟೇಸ್ಟ್ ನೋಡೋಣ. ಟೇಸ್ಟ್ ಪರವಾಗಿಲ್ಲ, ಒನ್ಸ್ ಟ್ರೈ ಮಾಡ್ಬೋದು. ನಾನು ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ, ಇದು ಯಾವುದೇ ರೀತಿ ಪ್ರಮೋಷನ್ಸ್ ವಿಡಿಯೋ ಅಲ್ಲ. ನಾನು ಹಾಗೆ ಜಸ್ಟ್ ನಮ್ಮ ನೈಬರ್ ಕೊಟ್ಟರು ಅಂತ ಟ್ರೈ ಮಾಡಿದೆ ಅಷ್ಟೇ.
ಆದರೆ ಈ ಥರ ಪ್ರೋಸೆಸ್ಡ್ ಫುಡ್ ಎಲ್ಲ ಹೆಲ್ತ್ಗೆ ಒಳ್ಳೆಯದಲ್ಲ. ಆದಷ್ಟು ನೀವು ಫ್ರೆಶ್ಶಾಗಿ ಚಿಕನ್ ತಂದು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಹಾಗೆ ನನಗಿದು ಟೇಸ್ಟು ಮೋರೋವರ್ ತಂದೂರಿಗಿಂತಲೂ ಪಿಕ್ಕಲ್ ಥರ ಅನ್ನಿಸ್ತಾಯಿತ್ತು, ಚಿಕನ್ ಪಿಕ್ಕಲ್ ಥರ. ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ನಾನ್ ವೆಜ್ ರೆಸಿಪೀಸ್ನ ಅಪ್ಲೋಡ್ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.